ಬೆಂಗಳೂರಲ್ಲಿರೋದು ಅಂದರೆ ನಾವು ಉಪ್ಮಾ ಅಂತೂ ತಿಂದೇ ತಿಂತೀವಿ. ಉಪ್ಮಾನ ವೇಟ್ ಲಾಸ್ ತಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಫಸ್ಟು ರೆಗ್ಯುಲರ್ ಉಪ್ಮಾ ಥರ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಉಪ್ಮಾ ಹೈ ಪ್ರೋಟೀನ್ ಆಗಬೇಕು ಅಂದರೆ ಏನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೂ ತೋರಿಸ್ತೀನಿ. ಸ್ನೇಹಿತರ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಯಾಪ್ಷನಲ್ಲಿದೆ. 10 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ಫಸ್ಟೊಂದು ಪ್ಯಾನ್ ತಗೊಂಡು ಇದಕ್ಕೆ ಕಟ್ ಮಾಡಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಬೆನಿಫಿಟ್ಸ್ ಏನು, ಇದರಲ್ಲಿ ಫೈಬರ್ ಇದೆ, ಹೊಟ್ಟೆ ತುಂಬಕ್ಕೆ ಹೆಲ್ಪ್ ಮಾಡ್ತದೆ, ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸು ಇದೆ. ರೋಸ್ಟ್ ಎಲ್ಲ ಆದಮೇಲೆ ವೆಜಿಟೇಬಲ್ಸು ಸ್ವಲ್ಪ ಜಿಂಜರ್ ಗ್ರೇಟ್ ಮಾಡಿ ಹಾಕಿಬಿಡಿ. ಇದಕ್ಕೆ ಇನ್ನೂ ಚೆನ್ನಾಗಿ ರೋಸ್ಟ್ ಆಗಿ ಫ್ಲೇವರ್ಗೋಸ್ಕರ ನೀರು ಇದ್ರ ಮೇಲೆ ಹಾಕಿ, ನೀರು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಕುಕ್ ಆಗಲಿ. ಅದಾದಮೇಲೆ ಇದಕ್ಕೆ ರವೆ ಹಾಗೂ ಸೋಯಾ ಪೌಡ್ರ್, ಹೌದು ಸೋಯಾದಲ್ಲಿ ಪ್ರೋಟೀನ್ ಸಿಗುತ್ತೆ, ಈಕ್ವಲ್ ಪ್ರೊಪೋರ್ಷನಲ್ಲಿ ಹಾಕಬೇಕು. 50-50 ಗ್ರಾಮ್ಸ್ ಹಾಕ್ಬೋದು, ಪ್ರೋಟೀನ್ ಎಷ್ಟು ಬೇಕು ಅಷ್ಟ್ರ ಮೇಲೆ. ಅದ್ರ ಮೇಲೆ ನೀವು ಸ್ಪೈಸಸ್ ಏನು ಬೇಕು ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡಿಬಿಟ್ರೆ 5 ನಿಮಿಷದಲ್ಲಿ ನಿಮ್ಮ ಹೈ ಪ್ರೋಟೀನ್